ನೆನ್ನೆ ಮ್ಯಾಚಲ್ಲಿ RCBನವ್ರು ಗೆದ್ರು 2 ಪಾಯಿಂಟ್ ತಗೊಂಡ್ಬಿಟ್ಟು ಬಂದ್ವಿ. ಇವಾಗ ಬೆಳಗ್ಗೆ ಆಗಿದೆ, ಆದರೂ ಕೂಡ ನೆನ್ನೆ ಆ ಮ್ಯಾಚಲ್ಲಿ ಫೈನಲ್ ಓವರ್ಸಲ್ಲಿ ಇದ್ದಂಥ ಹಾರ್ಟ್ ಬೀಟ್ಗಳನ್ನು ಇನ್ನೂ ಆದರೂ ಆ ಒಂದು ಮ್ಯಾಚ್ ಪ್ರೆಸರಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಮೈಂಡ್ನಲ್ಲೂ ಇದೇ ಹೋಗ್ತಾ ಇದೆ. ರೊಮಾರಿಯೋ ಶೆಫರ್ಡ್ 53 ರನ್ ಹೊಡೆದಿದ್ದು ಪ್ರತಿಯೊಬ್ಬರು ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನೆನ್ನೆ ನೀವು ನೋಡಿರ್ಬೋದು, ಧೋನಿದು LBW ಆಯಿತು 19.3ನೇ ಓವರಲ್ಲಿ. ಆಗ ಪ್ರತಿಯೊಬ್ಬರು TV ಮುಂದೆ RCBನವರು ಅದೇ ಗೆಲ್ತಾರೆ ಅಂತ RCB ಫ್ಯಾನ್ಸ್ ಕಾಯ್ತಾ ಇದ್ರು. ಇನ್ನೊಂದು ಕಡೆ ಅವರು CSK ಫ್ಯಾನ್ಸ್ಗಳು RCB ಫ್ಯಾನ್ಸ್ಗಳಿಗೆ ಉತ್ತರ ಕೊಡೋದಕ್ಕೋಸ್ಕರ ಕಾಯ್ತಾ ಇದ್ರು. ಏನು ಪ್ರತಿಯೊಬ್ಬರು ತಮ್ಮ ಹೃದಯನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಕೂತಿದ್ರು. ಇವಾಗ ಬೆಳಗ್ಗೆ ಆಗಿದೆ, ಇವಾಗಲೂ ಕೂಡ ಪ್ರತಿಯೊಬ್ಬರು ಮೈಂಡಲ್ಲೂ RCB CSK ಮ್ಯಾಚೇ ನಡೀತಾ ಇದೆ. ಏನು ರೈವಲರಿ ಗುರು. ಆ ಧೋನಿದು LBW ಔಟ್ ಆದಾಗಲೇ ನೆಕ್ಸ್ಟ್ ಬಾಲಲ್ಲೇ ಶಿವಮ್ ಡುಬೆ ಒಂದು ಬಾಲ್ಗೆ 6 ಹೊಡಿತಾನೆ. 6 ಹೊಡೆದಿದ ತಕ್ಷಣ ಇಮಿಡಿಯೇಟ್ ಆಗಿ ಅಂಪೈರ್ಗೆ ಇದು ನೋ ಬಾಲ್ಗೆ ರಿವ್ಯೂ ಕೇಳ್ತಾನೆ. ಆ ರಿವ್ಯೂ ಕೇಳಿದಾಗ ಅವರು ನೋ ಬಾಲ್ ಕೊಟ್ಟಾಗ RCB ಫ್ಯಾನ್ಸ್ಗಳಿಗೆ ಆ ಒಂದು ಅವರು ಎಷ್ಟು ಒಂಥರ ಅವ್ರ ಹೃದಯನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಕೂತಿದ್ರು. ಇನ್ನೇನು ಮ್ಯಾಚ್ CSK ಅವರು ಗೆಲ್ತಾರೆ ಅಂತ ಕಾಯ್ತಾ ಕೂತಿದ್ರು. ಮುಂದೇನಾಯಿತು? ಒಟ್ಟಿನಲ್ಲಿ ನೆನ್ನೆ RCBನವರು ಆ್ಯಸ್ ಎ ಟೀಮ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿದು ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ತುಂಬ ಸ್ಲೋ ಬ್ಯಾಟಿಂಗ್ ಆಡ್ತಾರೆ ಅಂತೇಳಿ. ನೆನ್ನೆ ಮ್ಯಾಚಲ್ಲಿ 188 ಸ್ಟ್ರೈಕ್ ರೇಟ್ನಲ್ಲಿ 5 6 5 4 ಹೊಡೆದ್ಬಿಟ್ಟು 53 ರನ್ ಹೊಡೆದಿದ್ದಾರೆ ಬರೀ 33 ಬಾಲಲ್ಲಿ. ಜೇಕಬ್ ಬೆಥೆಲ್ 55 ರನ್ ಹೊಡೆದಿದ್ದಾರೆ. ನೀವು 18ನೇ ಓವರ್ನ ನೀವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸುಯೇಶ್ ಶರ್ಮಾಗೆ ರಜತ್ ಪಾಟಿದಾರ್ ಬೌಲಿಂಗ್ ಕೊಟ್ಟಿದ್ದು ಆ ಒಂದು ಪ್ರಾಮಿಸ್ನ ಸುಯೇಶ್ ಶರ್ಮಾ ಉಳ್ಕೊಂಡಿದ್ದಾನೆ. ಯಾಕೆಂದರೆ ಆ 18 ಡೆತ್ ಓವರ್ಸಲ್ಲಿ 6 ಬಾಲ್ಗೆ 6 ರನ್ ಕೊಟ್ಟಿದ್ದಾನೆ. ಆಗ ಸ್ಕ್ರೀಸಲ್ಲಿ ಒಂದು ಕಡೆ ಪೂರ್ತಿ ಸೆಟ್ ಆಗಿರುವಂಥ ರವೀಂದ್ರ ಜಡೇಜಾ ಇದ್ದ, ಇನ್ನೊಂದು ಕಡೆ ಧೋನಿ ಇದ್ದ. ಇಬ್ಬರು ಸೇರಿ ಅವರು ಒನ್ ಆಫ್ ದ ಈ ಪ್ರಪಂಚದಲ್ಲಿರುವಂಥ ಬೆಸ್ಟ್ ಫಿನಿಷರ್ಸು. ಅವ್ರ ಎದುರುಗಡೆ ಈ ಸುಯೇಶ್ ಶರ್ಮಾ 6 ಬಾಲ್ಗೆ 6 ರನ್ ಕೊಟ್ಬಿಟ್ಟು ಆ ಒಂದು RCB ಮ್ಯಾಚ್ನ ಅವರು ಗೆಲ್ಲುವಂಥ ಮ್ಯಾಚ್ನ ಫುಲ್ ಪ್ರೆಸರ್ ಹಾಕಿದ್ದಕ್ಕೆ ಲಾಸ್ಟ್ ಓವರಲ್ಲಿ ದಯಾಳ್ ಬೌಲಿಂಗ್ ಮಾಡಿ ಆ ಒಂದು ವಿಕೆಟ್ ತಗೊಂಡು ನಿನ್ನೆ RCBನವರು ಗೆದ್ದಿದ್ದು. ಈ ಆಯುಷ್ ಮಾತ್ರನ ಒಂದು ಹೊಸ ಅಸ್ತ್ರವಾಗಿ ಚೆನ್ನೈನವರು ರೆಡಿ ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ. RCB ಎದುರುಗಡೆ ಬಂದು 94 ರನ್ ಹೊಡಿಸ್ಬೇಕು ಅಂತ ಹೇಳಿ. ಆದರೆ ಆ ಒಂದು 17 ವರ್ಷದ ಹುಡುಗ ಅದೆಷ್ಟು ಅದ್ಭುತವಾಗಿ ರನ್ ಹೊಡೆದಿದ್ದಾರೆ ರೀ. ಬರೀ 48 ಬಾಲ್ಗೆ 94 ರನ್ ಹೊಡೆದಿದ್ದಾರೆ. ಲಾಸ್ಟಿಗೆ ಏನು ಅಂದರೆ ನಿನ್ನೆ RCBನವರು ಗೆದ್ದರೂ ಕೂಡ ಆ ಒಂದು 94 ರನ್ನ RCBನವರು ಸುಲಭವಾಗಿ ಗೆಲ್ಲುವಂಥ ಮ್ಯಾಚ್ನ ಅಷ್ಟೊಂದು ಚಾಲೆಂಜಿಗಾಗಿ ಮಾಡಿರುವಂಥ ಆ ಹುಡುಗನ ಮುರಿಯೋದು ಅಷ್ಟೊಂದು ಸುಲಭವಾಗಿ ಸಾಧ್ಯ ಇಲ್ಲ ರೀ. ಆದರೆ ನಮ್ಮ ಇಂಡಿಯನ್ ಟೀಮ್ಗೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಸಿಕ್ಕಿದಾಗ ಆಯಿತು. ಕೊಹ್ಲಿ ಜಡೇಜಾಗೆ ಟೀಸ್ ಮಾಡಿದ್ದು ಜಡೇಜಾ ಇನ್ನೂ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಬಂದಿದ್ರು ಅನಿಸುತ್ತೆ. ಅದಕ್ಕೆ ನಿನ್ನೆ ಮ್ಯಾಚಲ್ಲಿ 77 ರನ್ ಹೊಡೆದಿದ್ದಾರೆ. ಲಾಸ್ಟ್ ಬಾಲ್ವರೆಗೂ ಅವರು ಔಟ್ ಆಗಿಲ್ಲ. ನೀವು ನೋಡಿರ್ಬೋದು, ಲಾಸ್ಟ್ 3 ಓವರ್ಸಲ್ಲಿ ಒಂದು ಕಡೆ ಧೋನಿ, ಇನ್ನೊಂದು ಕಡೆ ಜಡೇಜಾ ಸ್ಕ್ರೀಸಲ್ಲಿ ಇದ್ದಿದ್ದು. ಅವರು ಗೆದ್ದೇ ಗೆಲ್ತಾರೆ. ಯಾಕೆಂದರೆ ಅವರು ಈ ಕ್ರಿಕೆಟ್ ಪ್ರಪಂಚದಲ್ಲಿ ಬೆಸ್ಟ್ ಫಿನಿಷರ್ಸ್. ಅವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಅವರು ಎಷ್ಟು ಮ್ಯಾಚ್ಗಳು ಗೆದ್ದಿಲ್ಲ. ಲಾಸ್ಟಿಗೆ RCB ಎದುರುಗಡೆ ಅವ್ರಿಗೆ ಗೆಲ್ಲೋದಕ್ಕೆ ಆಗಿಲ್ಲ. ಯಾಕೆಂದರೆ RCB ಬೌಲರ್ಸ್ಗಳು ತುಂಬ ಅದ್ಭುತವಾಗಿ ನೆನ್ನೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕೊನೆಗೆ RCBನವರು ನಾವು ಈ CSK ಎದುರುಗಡೆ ಫೈಟ್ ಮಾಡಿ 2 ಪಾಯಿಂಟ್ಸ್ ತೊಗೊಂಡ್ಬಿಟ್ಟು ಬಂದಿದ್ದಾಯಿತು. ಈ 2 ಪಾಯಿಂಟ್ಗಳು ಅಷ್ಟೊಂದು ಸುಲಭವಾಗಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ರೀ. ಆ ಒಂದು ಲಾಸ್ಟ್ ಬಾಲ್ವರೆಗೂ ಹೋಗಿದೆ. ಆ 2 ರನ್ನಿಂದ ಗೆದ್ಬಿಟ್ಟು ಬಂದಿದ್ದೀವಲ್ವಾ, ಇದು ನಿನ್ನೆ ಮ್ಯಾಚ್ ಗೆದ್ದಿದ್ದು. ಇವತ್ತಿನವರೆಗೂ ಈ ಕ್ಷಣಕ್ಕೂ ಕೂಡ ಮರೆಯೋದಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ. ಒಟ್ಟಿನಲ್ಲಿ RCBನವರು ಪಾಯಿಂಟ್ಸ್ ಟೇಬಲಲ್ಲಿ ಈಗ 16 ಪಾಯಿಂಟ್ ತೊಗೊಂಡ್ಬಿಟ್ಟು ಟಾಪ್ನಲ್ಲಿ ಇದ್ದೀವಿ. ಈ ಸಾರಿ ಕಪ್ ನಮ್ಮದು ಬರುವಂಥ ದಾರಿನಲ್ಲಿ ನಾವು ಇವಾಗ ಕರೆಕ್ಟಾಗಿದ್ದೀವಿ. ಯಾಕೆಂದರೆ ಆ್ಯಸ್ ಎ ಟೀಮ್ ಪ್ರತಿಯೊಬ್ಬರು ಫಾರ್ಮಲ್ಲಿ ಬಂದಿದ್ದಾರೆ. ನೋಡಿ, ಜೋಸ್ ಹೆಜಲ್ವುಡ್ಗೆ ಕಾಲಿಗೆ ಪೆಟ್ಟಾಗಿ ಟೀಮಿಂದ ಆಚೆ ಇದ್ದರೂ ಕೂಡ ಲುಂಗಿ ಅಗ್ಡಿ ನೆನ್ನೆ ಬಂದು 3 ವಿಕೆಟ್ ತೊಗೊಂಡಿದ್ದಾನೆ. ಆದರೆ ನೆನ್ನೆ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಕ್ಯಾಚ್ಗಳು ಡ್ರಾಪ್ ಆದರು. ಇಲ್ಲ ಅಂದಿದ್ರೆ ಕಮ್ಮಿ ಅಂದ್ರೂ ಒಂದು 50 ರನ್ನಿಂದ ನಾವು ಗೆಲ್ತಾ ಇದ್ವಿ. ಹೆಚ್ಚು ಕಮ್ಮಿ ಇವ್ರು ಹಿಡಿದಿರುವಂಥ ಪ್ರತಿಯೊಂದು ಕ್ಯಾಚ್ನ ಕೌಂಟ್ ಮಾಡಿದ್ರೆ ಒಂದು 4-5 ಕ್ಯಾಚ್ ಆಗೋದು, 4-5 ವಿಕೆಟ್ ಆಗೋದು. ಅವ್ರಿಗೆ ಕಮ್ಮಿ ಅನ್ನೋ 120ರಿಂದ 150 ಒಳಗಡೆ ಆಲ್ ಔಟ್ ಆಗುವಂಥ ಚಾನ್ಸಸ್ ಇತ್ತು. ಆದರೆ ಆಗಿಲ್ಲ. ಲಾಸ್ಟ್ 2 ರನ್ವರೆಗೂ ಎಲ್ಲರದ್ದು ಹಾರ್ಟ್ ಬೀಟ್ ಈ ಥರ ಹಾಕ್ಬಿಟ್ಟು ಕೊನೆಗೆ RCBನವರು ಮ್ಯಾಚ್ನ ಗೆದ್ದಿದ್ದೀವಿ.